ನಮಸ್ಕಾರ, ಎಲ್ರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಸೊ ವಿಶ್ವ ಯೋಗ ದಿನಾಚರಣೆ ಅಂದ್ರೆ ಯೋಗಿಗಳಿಗಂತೂ ಹಬ್ಬ ಇದ್ದಾಗ, ನನ್ಗಂತೂ ಡಬಲ್ ಧಮಾಕ. ಬಿಕಾಸ್ ಯೋಗ ಹ್ಯಾಸ್ ಬಿಕಮ್ ಅ ಲೈಫ್ ಅಂಡ್ ಯೋಗ ಅಂಡ್ ಮೆಡಿಟೇಷನ್ ನಲ್ಲಿ ಸಿಗೋ ಲಾಭಗಳ ಬಗ್ಗೆ ನನಗೆ ಅರಿವಾದಾಗಿದ್ದ. ಸೊ ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಹೇಗೆ ನಮಗೆ ಎಷ್ಟೊಂದು ಜನಕ್ಕೆ ಮೊಬೈಲ್ ಅಂದ್ರೆ ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಲೈಫ್, ಹಾಗೆ ನನಗೆ ಯೋಗ ಅಂಡ್ ಮೆಡಿಟೇಷನ್ ಈಸ್ ಅ ಪಾರ್ಟ್ ಆಫ್ ಲೈಫ್ ವಿತೌಟ್ ವಿಚ್ ಐ ವಿಲ್ ನಾಟ್ ಸ್ಪೆಂಡ್ ಇವನ್ ಅ ಸಿಂಗಲ್ ಡೇ. ಸೊ ಏನಪ್ಪ, ಯಾಕೆ ನಾವು ಯೋಗ ಮಾಡಬೇಕು? ಯೋಗ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿರೋ ಎಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತಾ? ಇಲ್ಲ, ಯೋಗ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಬಟ್ ಸಪೋಸ್ ಹೇಳ್ತಾರೆ, ನಿಮ್ಗೆ ಎಂಥದ್ದೇ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳನ್ನು ಈಸಿಯಾಗಿ ನಿವಾರಿಸುವ ಶಕ್ತಿ ಬರ್ತದೆ. ಸೊ ಇಟ್ ಮೇ ನಾಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ನಿಮ್ಗೆ ಇವತ್ತು ಇಫ್ ಯು ಡೂ ಯೋಗ ಟುಡೇ, ಇವತ್ತು ನೀವು ಬೆಳಗ್ಗೆ ಎದ್ದು 1 ಅವರ್ ನಿಮ್ಮ ದೈಹಿಕವಾಗಿ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಯೋಗಾಭ್ಯಾಸ ಮಾಡಿದ್ರೆ ನಿಮ್ಮ ದೇಹದ ಜೊತೆಗೆ ಮನಸ್ಸಿನ ಭಾವನೆಗಳನ್ನು ಕಂಟ್ರೋಲ್ ಮಾಡ್ತದೆ. ನಿಮ್ಮಲ್ಲಿ ಯಾವುದು ನೆಗೆಟಿವ್ ಥಾಟ್ಸ್ ಬರಲ್ಲ. ಸೊ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಟುಡೇ, ಡೂ ಯೋಗ. ಇವತ್ತು ನೀವು ಖುಷಿಯಿಂದ ಇರಬೇಕಂದ್ರೆ ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಖಂಡಿತ ನಿಮ್ಮ ದಿನ ಖುಷಿಯಾಗಿರ್ತದೆ. ಸೊ ಇಟ್ ಕಂಟಿನ್ಯೂಸ್. ಸೊ ನಾಳೆ ಖುಷಿಯಾಗಿರ್ಬೇಕಾ, ಮಾಡಿ 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 ಪ್ರತಿನಿತ್ಯ ಮಾಡ್ತಾ ಹೋಗಿ. 1 ವರ್ಷ ನೀವು ಬಿಟ್ಟು ಬಿಡದೆ, ನಾಳೆಯಿಂದ 1 ವರ್ಷ ಪ್ರತಿ ದಿವಸ ಅರ್ಧ ಗಂಟೆ ಸಾಕು. ನಿಮ್ಗೆ 1 ಗಂಟೆ ಟೈಮ್ ಇಲ್ಲ ಅಂದರೆ ಕೇವಲ ಅರ್ಧ ಗಂಟೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಅಥವಾ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಸೆಷನ್ನ ನೋಡಿಕೊಂಡು ಯೋಗ ಹಾಗೂ ಧ್ಯಾನ ಮಾಡಿ. 1 ವರ್ಷ ಬಿಟ್ಟಾದ್ಮೇಲೆ ನೋಡಿ, ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳಾಗಿರ್ತದೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆ್ಯಂಡ್ ನಾಳೆ ಇಂಟರ್ನ್ಯಾಷನಲ್ ಯೋಗ ಡೇ ಇರೋದ್ರಿಂದ ನಾವೆಲ್ಲ ಪೊಲೀಸ್ ಸಿಬ್ಬಂದಿಗಳು ಯೋಗ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಬೆಳಗ್ಗೆ ಸರಿಯಾಗಿ 6:30ಗೆ ನಮ್ಮ ಜಿಲ್ಲಾ ಪೊಲೀಸ್ ಯೋಗ ಭವನಕ್ಕೆ ಬರೋಣ, ಯೋಗವನ್ನು ಮಾಡೋಣ, ಆರೋಗ್ಯಯುತವಾಗಿರೋಣ. ಸ್ಪ್ರೆಡ್ ಲವ್ ಟು ಆಲ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಗುಡ್ ನೈಟ್.